ಕವಿ ನೀ ಬರದ ಯಾಕೆ ಸಾಯ್ತಿ, ಆಮೇಲೆ ಓದ್ರಿ ಅಂತ ನಮ್ಮನ್ನ ಯಾಕೆ ಸಾಯಂತಿ. ಸಮಾಜದಲ್ಲಿ ವೇಶ್ಯರು ಇರಬೇಕು, ಡಾಕ್ಟರ್ಗಳು ಇರಬೇಕು. ಅವರಿದ್ದಾರೆ ಎಂದ ಮಾತ್ರಕ್ಕೆ ಅವರ ಬಳಿ ಹೋಗಲೇಬೇಕೆಂದೇನಿಲ್ಲ. ಪುಸ್ತಕ ಬಿಡುಗಡೆ ಆಯ್ತು ಅಂತ ನೋಡಿ, ಇವರೆಲ್ಲ ಪುಸ್ತಕಗಳು ಬಿಡುಗಡೆ ಆಗ್ತದೆ. ಡುಂಡಿರಾಜರು ನಮ್ಮ ಪುಸ್ತಕ ಬಿಡುಗಡೆ ಆಯ್ತಂತೆ ಅಂತ ನಮ್ಮ ಕಡೆ ಹೇಳಿ, ನಮ್ಮೂರಾಗೊಬ್ಬ ಏನಿದ್ರ ಗೊತ್ತಾ, ಪುಸ್ತಕ ಬಿಡುಗಡೆ ಆಗ್ತದೆ ಅಂದ್ರೆ ಇಷ್ಟು ದಿವಸ ಅದು ಜೈಲ್ನಾಗ ಇತ್ತನ್ರಿ ಅಂದ. ನನಗೆ ಯಾವಾಗಲೂ ಹೀಗೆ ಜನರಿಗೆ ಹಸುವಾದಾಗೆ ನನ್ನನ್ನು ಬಿಡ್ತಾರೆ. ನೆಂಟರ ಮೇಲೆ ಪ್ರೀತಿ, ಅಕ್ಕಿ ಮೇಲೆ ಆಸೆ ಅಂತ ಏನೋ ಒಂದು ಗಾದೆ ಇದೆ ನೋಡಿ ನಿಮ್ಮ ಕಡೆ. ಹಾಗೆ ಎಲ್ರಿಗೂ ಹಸುವಾಗಿರ್ತದೆ. ನನ್ನೂ ಬಿಡೋ ಹಾಗಿಲ್ಲ, ಅದನ್ನು ಬಿಡೋ ಹಾಗಿಲ್ಲ. ಕೂತಿದ್ದೀರಾ, ಬಹಳ ಸಂತೋಷ. ಬಹಳಷ್ಟು ಜನ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಹಾಕೊಂಡ್ ಬಂದಿದ್ದೀರಾ. ನಮಗೆ ಅನುಮಾನ ಆಯಿತು ಚೀನಾದಿಂದಲೇ ಬಂದಿದ್ದಾರೆ ಏನೋ ಅಂತ. ಒಳ್ಳೆಯದು. ಮತ್ತೆ ಆ ಕರಾಳ ವ್ಯಾಧಿ ನಮ್ಮ ದೇಶಕ್ಕೆ ಬರೋದು ಬೇಡ. ಮುಂಜಾಗ್ರತೆ ಬಹಳ ಒಳ್ಳೆಯದು. ಅವರಿಗೆಲ್ಲ ಅನಂತ ಧನ್ಯವಾದಗಳು. ಇವರು ಸಭೆಗಳಲ್ಲಿ ಮಾತಾಡೋದು ಅಂದರೆ ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲ ಘಟಾನುಘಟಿಗಳು. ಈ ಡಿಸೆಂಬರ್ 25 ನಾನು ಸುಮಾರು 25 ವರ್ಷ ಆಯ್ತಾ ಸರ್, ಇದಕ್ಕೆ 26ನೇ ವರ್ಷ. ಇದು ಪ್ರಾರಂಭ ಆದಾಗ ಅಂದ್ರೆ 26 ವರ್ಷಗಳಿಂದ ನಾನಿನ್ನೂ ನಮ್ಮ ಗಂಗಾವತಿ ರಾಯಚೂರು ಜಿಲ್ಲಾ ಮಟ್ಟಕ್ಕೇನೆ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ. SM ಕೃಷ್ಣ ಮುಂತಾದವರೆಲ್ಲ ಬಂದು ಕೂತು ನಗೋದನ್ನ ಟಿವಿಲಿ, ಪೇಪರ್ಗಳಲ್ಲಿ ನೋಡ್ತಿದ್ದೆ. ಟಿವಿ ಯಾವಾಗಿನ್ನೂ ಅಷ್ಟು ಇರಲಿಲ್ಲ. ಪೇಪರ್ಗಳಲ್ಲಿ ನೋಡ್ತಿದ್ದೆ. ನಮ್ಮ ಊರವ್ರದೆಲ್ಲ ಒಂದೇ, ಏನು ಪ್ರಾಣೇಶ ನೀನು ಅಲ್ಲಿ ಕರಿತಾನೆ ಇಲ್ಲ ಯಾರು, ಅದು ಎಷ್ಟು ಚೆನ್ನಾಗಿ ಆಗ್ತದೆ ಡಿಸೆಂಬರ್ 25ಕ್ಕೆ. ಇಲ್ಲಪ್ಪ ಅವ್ರು ಯಾರು ನನಗೆ ಪರಿಚಯ ಇಲ್ಲ, ನನಗೆ ಬೆಂಗಳೂರೇ ಪರಿಚಯ ಇಲ್ಲ ಅಂತ ನಾನು ಅವ್ರಿಗೆ ಹೇಳ್ತಿದ್ದೆ. ಆದರೆ ಈಗ ಹೇಗಾಗಿದೆ ಅಂದರೆ ಇವ್ರ ಡೇಟ್ ಕೇಳಿದ್ರು ಸಿಗಲಾರದಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳು ಬರ್ತಾ ಇದೆ. ನಾನು ಇಲ್ಲಿಗೆ ಬರ್ತಿರೋದು 4ನೇ ಸಾರಿ. ಅಂದರೆ ಹಾಸ್ಯಕ್ಕೆ ಎಷ್ಟು ಬೇಡಿಕೆ ಉಂಟಾಯಿತು ಅಂದರೆ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಆಧಾರ ಅಂದರೆ ಡುಂಡಿರಾಜ್. ಅವ್ರ ಚುಟ್ಕ ಹೇಳ್ಬಿಡೋದು ಬರ್ಕೊಂಡು ದೊಡ್ಡ ಹಾಸ್ಯ ಭಾಷಣಕಾರ ಆಗ್ಬಿಡೋದು. ತಮ್ಮ ಸ್ವಂತದ್ದು ಏನೂ ಇಲ್ಲ. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು. ಅವರು ಮೊದಲು ಮಾತಾಡ್ತಿರ್ಲಿಲ್ಲ. ನಾನು ಬೆಳಗಾವಿಯ ಕ್ರಿಯಾಶೀಲ ಬಳಗಕ್ಕೆ ಹೋದಾಗ ಅಲ್ಲಿ ಅವರು ಎಂಪ್ಲಾಯಿ ಆಗಿದ್ರು ಕಾರ್ಪೊರೇಷನ್ ಬ್ಯಾಂಕಿಗೆ. ಅವತ್ತು ಅವ್ರು ಮಾತಾಡಿರ್ಲಿಲ್ಲ 25-26 ವರ್ಷದಿಂದ. ಇಲ್ಲ ನನಗೆ ನನ್ನ ಜೋಕ್ಗಳೇ ನನಗೆ ಹೇಳಕ್ ಬರಲ್ಲ ಅಂತಿದ್ರು. ಅಂಥವ್ರು ನನ್ನ ಜೋಕನ್ನು ನಾನು ಹೇಳದಿದ್ರೆ ನನಗೆ ಉಳಿಗಾಲವಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರು ನಾವು ಹೇಳೋದನ್ನ ಕೇಳಿ. ಈಗ ಅವರೇ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ನಮಗೆಲ್ಲ ಈ ವೇದಿಕೆ ಮೇಲೆ ಕೂತಿರೋರು ಬರೆದದ್ದೇ ದೊಡ್ಡ ಆಹಾರ. ನಾವು ಅವ್ರದ್ದೆಲ್ಲ ಬಳಸ್ಕೊಂಡು ಬೆಳೆದಿವಿ. ಅದಕ್ಕಾಗಿ ಅವರೆಲ್ಲ ಹಿರಿಯರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಸ್ಯ ಸಾಹಿತ್ಯವನ್ನು ಬರೆದಂತ ಎಲ್ಲ ಮಹನೀಯರಿಗೂ ನಾವು ಕೃತಜ್ಞರಾಗಿದ್ದೇವೆ. ಇವತ್ತು ಇದನ್ನ ವೃತ್ತಿಯನ್ನಾಗಿ ಸ್ವೀಕರಿಸುವಂತ ಧೈರ್ಯ ನಮಗೆ ಬಂದಿದ್ದೇ ಕರ್ನಾಟಕದಲ್ಲಿರೋಂಥ ನಗುಬಲ್ಲ ನಿಮ್ಮಂತ ನಗೆ ಜಾಣರಿಗಾಗಿ ಸ್ನೇಹಿತರು. ಇಲ್ಲಿದ್ರೆ ನಾವು ಯಾವ ಮೂಲೆಯಲ್ಲಿ ಇರ್ತಿದ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಶಾಲೆಯಲ್ಲಿ ತುಂಬಾ ದೊಡ್ಡ ವಿದ್ಯಾರ್ಥಿಗಳು, ಪರೀಕ್ಷೆಯಲ್ಲಿ ಅವತ್ತು ಪಾಸ್ ಆದವರಲ್ಲ ನಾವು. ಹಾಗಂತ ಫೇಲ್ ಆಗಿಲ್ಲ. ಏನೋ ಭಗವಂತನ ಕೃಪೆ, ಮಾರ್ಕ್ಸ್ ಹಾಕೊಂಡು 3, ಅದ್ರ ಮೇಲೆ 35-36 ತಗೊಂಡು ಎಲ್ಲ ಡಿಗ್ರಿಗಳನ್ನು ಮುಗಿಸಿದ್ವಾಗ್ಲಿ ನಮ್ಮ ಸ್ವಯಂ ಪ್ರತಿಭೆ ಏನಿಲ್ಲ ಅಲ್ಲಿ. ಹಾಸ್ಯಕ್ಕೆ ಇಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರು ಭುವನೇಶ್ವರ್ ಹೆಗಡೆ ಅವ್ರ ಮಾತುಗಳನ್ನ ನಾನು ಅವ್ರು ಈ ಕಡೆ ಬರೋದು ಬಹಳ ಕಡಿಮೆ, ಅಲ್ಲಲ್ಲಿ ಕೇಳಿದ್ದೇನೆ. ಅವರು 2 ಬಹಳ ಹೇಳ್ತೀವಿ, ಹೆಗಡೆಗೂ ಪಗಡೆಗೂ ವ್ಯತ್ಯಾಸ ಏನು ಅಂತ ಕೇಳ್ತಾರೆ ಈ ಕಡೆಯವರು ಅಂತ. ಅದು ಬಹಳ ಚೆನ್ನಾಗಿತ್ತು. ಹಾಗೆ ಡೇಟ್ ಆಫ್ ಡೆತ್ ಹೇಳಿದ್ರಲ್ಲ, ಅದು ನಮ್ಮ ಜೀವನದಲ್ಲಿ. ಇಲ್ಲಿ ಉತ್ತರ ಕರ್ನಾಟಕದವ್ರು 2 ಜನ ಇದ್ರಿ, ಸ್ವಲ್ಪ ಕೈ ಮೇಲೆ ಎತ್ತಿ, ಆ ಕಡೆಯಿಂದ ಬಂದವರು. ಯಾಕಂದ್ರೆ ಕೆಲವು ಶಬ್ದಗಳು ನಮ್ಮ ತಿಳಿಬೇಕು ನಿಮಗೆ. ಈ ಡೇಟ್ ಆಫ್ ಡೆತ್ ಇದೆಯಲ್ಲ ಬಯೋಡಾಟಾದಲ್ಲಿ, ಅದು ನಮ್ಮನ್ನ ಭಾರಿ ಆಶ್ಚರ್ಯ ಮಾಡಿದಂಥದ್ದು. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಗೆಸ್ಟ್ ಆಗಿ ಯಾವುದೋ ಒಂದು ಕಾಲೇಜ್ಗೆ ಹೋದಾಗ ಅಲ್ಲಿ ಒಬ್ಬ ಕವಿ ನನ್ನ ಪರಿಚಯ ಭಾಷಣ ಮಾಡಕ್ ಮುಂದೆ ಬಂದಿದ್ದ. ಅಲ್ಲೂ ಸೇಮ್ ಪ್ರಿಂಟೆಡ್ ಬಯೋಡಾಟಾ ಇತ್ತು, ಅದ್ರ ಮುಂದೆ ತುಂಬೋದಿತ್ತು. ಇಲ್ಲಿ ಆ ಮಗು, ಪಾಪ ಮಗುನ ಕ್ಷಮಿಸ್ಬೋದು, ಇವನು ಕವಿಯನ್ನು ಕ್ಷಮಿಸೋದು ಹೇಗೆ? ಅವನು ಬಂದ ನನ್ನ ಪರಿಚಯ ಮಾಡಬೇಕು ಅಂತೇಳಿ ಆಯ್ತಪ್ಪ ಬರ್ಕೊಂಡೆ. ಹೆಸರು ಬಿ ಪ್ರಾಣೇಶ್ ಅಂತಿತ್ತವಾಗ. ಬಿ ಪ್ರಾಣೇಶ್, ಊರು ಗಂಗಾವತಿ, ಜನನ 8/9/61, ಮರಣ ಅಂತ ನಿಂತುಬಿಟ್ಟ. ಏನು ಅಲ್ಲಿ ಹೇಳ್ತು, ಅಲ್ಲ ಮರಣ ಏನೋ ನನ್ನ ಕಣ್ಣದಿದೆ. ಇಲ್ಲ ಸರ್ ಇಲ್ಲಿ ತುಂಬಲೇಬೇಕು ನಾನು ಇದನ್ನ. ನೋಡಿ ನಿಮ್ದು ಅವ್ರದ್ದು ಮಗು, ಅಲ್ಲಿ ನನಗೆ ಅವ್ನು ಕವಿ, ಏನು ಹೇಳ್ಬೇಕಪ್ಪ, ಮರಣ ಇನ್ನೂ ಆಗಿಲ್ಲ ಅಂತ ಬರ್ಕೊಳ್ಳಪ್ಪ ಅಂತ ಬರ್ಕೊಂಡ. ನಿಮ್ಮ ಹವ್ಯಾಸ ಏನು ಇದೆಲ್ಲ ಬಂತು ಸರ್, ಎಲ್ಲವನ್ನ ಬರ್ಕೊಂಡ. ಪರಿಚಯ ಮಾಡ್ಬೇಕಾದ್ರೆ ನಾನು ಹೇಳಿದೆ ಅದನ್ನ ಏನು ಹೇಳಬಾರ್ದು ಅಂತ. ಹವ್ಯಾಸನೇ ನನ್ನ ಭಾಷಣ ಕೆಲಸ ಅಂತ. ಹವ್ಯಾಸಗಳೇನ್ರಿ? ತಬಲ, ಕೊಳಲು, ಆಗಾಗ ಹಾಡ್ತೀನಿ. ಅದಕ್ಕೆ ಕಲ್ಲೆಸರು ಅಂದ್ರೆ ಹಾಡ್ತೀನಿ, ಹಾಡಿಗೆ ಕಲ್ಲೆಸಲಿಲ್ಲ ಅಂದ್ರೆ ಕೊಳಲು ಬಾರಿಸ್ತೀನಿ, 2ಕ್ಕೂ ಬೈದ್ರೆ ತಬಲ ತಗತೀನಿ. ಈ ಅರ್ಥದಲ್ಲಿ ನೀವು ತಮಾಷೆ ಮಾಡಲಿಲ್ಲ, ಎಲ್ಲ ಬರ್ಕೊಂಡ. ಎಲ್ಲಿ ಬಂದ್ಬಿಡ್ತು ಅಂದ್ರೆ ಹವ್ಯಾಸ ಅನ್ನೋದಕ್ಕೆ ಬಂದ್ಬಿಡ್ತು ಪಾಯಿಂಟ್.
ಅವನು ಹವ್ಯಾಸ ಅಂತಿದ್ದ. ನಿಮ್ಮ ಹವ್ಯಾಸಗಳು, ಹವ್ಯಾಸ ಅನ್ಬೇಡ ಬಡ್ಡಿ ಮಗನೆ, ಅದು ಹವ್ಯಾಸ. ಹ ಅಂದ್ರೇನೆ ಅದಕ್ಕೆ ದೀರ್ಘ. ಹವ್ಯಾಸ ಅನ್ನಬಾರ್ದು. ಹುಟ್ಟು ಹಬ್ಬ, ಹಣ್ಣು, ಹಾಲು, ಅಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರೆ ಏನ್ ತಿಳ್ಕೊ, ಅಕ್ಕಿ ಮೂಟೆನೇ ಹಾರುತ್ತಿದೆಯೋ ಅಥವಾ ಬರೀ ಒಂದು ಅಕ್ಕಿ ಹಾರುತ್ತಿದೆಯೋ ಅಂತ ಅರ್ಥ ಆಗ. ಎಷ್ಟು ವ್ಯತ್ಯಾಸ. ಆ ಕವಿಗಳೆಲ್ಲ ಪಾಪ ಈಗಿಲ್ಲ, ಪುಣ್ಯ ಕಂಡ್ರು. ನಾವು ಅವ್ರಗಳ ಮಧ್ಯೆನೇ ಕಾರ್ಯಕ್ರಮ ಕೊಡ್ತಿರ್ತೀವಿ. ಎಷ್ಟೋ ಸಾರಿ ರಸ್ತೆ ಮಧ್ಯೆ ಅಣ್ಣಮ್ಮ ಗಿಣ್ಣಮ್ಮ ಮಾಡ್ಬೇಕಾದ್ರೆ ನಾವೆಲ್ಲ ಅಗಳನ್ನೇ ಕೇಳ್ತೀವಿ. ಸರ್ ನೀವು ಅನ್ನ ಊಟ ಮಾಡಿದ್ರಾ ಅಂತ ಕೇಳ್ತಾರೆ. ಅನ್ನ ಊಟ ಮಾಡಿದ್ರಾ, ಏನ್ ಹೀಗೆಲ್ಲ ಏನ್ ಅಂತವ್ರ ಮಧ್ಯೆನೇ ಮಾತಾಡ್ಬೇಕು ನಾವು, ಅನಿವಾರ್ಯ. ಹಾಗೆ ಹವ್ಯಾಸ, ನೀನು ಹವ್ಯಾಸ ತಬಲಾ ಮತ್ತು ಕೊಳಲ್ ಬಾರಿಸ್ತೀನಪ್ಪ ಅಂತ ಹೇಳಿದೆ. ಸರ್ ಚಟ ಅನ್ಲ ಸರ್ ಅಂದ. ಅನ್ಬಾರ್ದಲ್ಲೇ, ಬೀಡಿ ಸಿಗರೇಟು ಇವಕ್ಕೆಲ್ಲ ಚಟ ಅಂತಾರಪ್ಪ, ತಬಲಾ ಕೊಳಲ್ ಬಾರಿಸೋದಕ್ಕೆ ಚಟ ಅನ್ಬಾರ್ದು ಅನ್ನೋಷ್ಟೊತ್ತಿಗೆ ಪ್ರಾಣೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಅನೌನ್ಸ್ ಮಾಡ್ಬಿಟ್ರು. ನಾನು ವೇದಿಕೆಗೆ ಬಂದೆ. ಅವನು ಹೋಗಿ ಜಾಕೆಟ್ ಹಾಕೊಂಡ್ ಮೊದಲು ಪರಿಚಯ ತಗೊಳ್ಳುವಾಗ ಅಂಗಿ ಪ್ಯಾಂಟ್ ಇತ್ತು, ಜಾಕೆಟ್ ಹಾಕೊಂಡು ಕವಿ ತರ ಬಂದ. 5,000 ಜನ ಇದ್ದಾರೆ ವೇದಿಕೆಯಲ್ಲಿ. ನಡೆದ ಘಟನೆ ಇದು 20 ವರ್ಷದ ಹಿಂದೆ. ಅವರೆಲ್ಲ ನನ್ನ ಭಾಷಣಕ್ಕೆ ಕಾದಿದ್ರೆ ನಾನು ಅವನ ಭಾಷಣಕ್ಕೆ ಕಾದು ಕೂತೆ. ಏನು ಬೊಗಳ್ತಾನೋ ಏನು. ಸರ್ ಬಂದ. ಸರ್ ನನ್ನ ಕಡೆ ನೋಡಿದ, ಧೈರ್ಯ ಹೇಳಿದೆ ನನಗೆ. ಶುರು ಮಾಡಿದ. ಇವರ ಪೂರ್ಣ ಹೆಸರು ಬೇವಿನಾಳ್ ಪ್ರಾಣೇಶ್, ಇವರ ಊರು ಗಂಗಾವತಿ, ಇವರ ಜನನ 8/9/61, ಮರಣ ಇನ್ನೂ ಆಗಿಲ್ಲ. ಇವರು ಕರ್ನಾಟಕದ 100 ಊರುಗಳನ್ನ ಸುತ್ತಿದ್ದಾರೆ, 1000ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಇಂಥ ಸಿನಿಮಾಗಳನ್ನು ಮಾಡಿದ್ದಾರೆ, ಇಂತಿಂಥವ್ರ ಪರಿಚಯ, ಇಂತಿಂಥವ್ರ ಪುಸ್ತಕ ಓದ್ತಾರೆ ಎಲ್ಲ ಹೇಳಿ. ಬರೀ ಇಷ್ಟು ಮಾತ್ರ ಅಲ್ಲ, ಇವರಿಗೆ ಕೊಳಲು ಮತ್ತು ತಬಲಾ ಬಾರಿಸು ಅಂತ ಹಿಂಗ್ ನೋಡಿದ. ನಾನು ಗಾಬಡ, ಏನ್ ಅನ್ಬೇಕ್ರಿ, ತಿಂಡಿ ಐತೆ ಅಂದ್ಬಿಟ್ಟ. ನಮ್ಮ ಕಡೆ ಕೆಟ್ಟ ಶಬ್ದ ಇದು ತಿಂಡಿ ಅನ್ನೋದು. ನಿಮ್ಗೆ ಗೊತ್ತೇ ಇಲ್ಲ, ತಿಂಡಿ ಅಂದ್ರೆ ಟಿಫಿನ್ ಅಂತ ತಿಳ್ಕೊತೀರಿ ನೀವು. ತಿಂಡಿ ಆಯ್ತಾ ಅಂತ ನಮ್ಮಲ್ಲಿ ಕೇಳಿದ್ರೆ ಏನಪ್ಪಾ ಹಿಂಗ್ ಕೇಳ್ತಿ ಅಂತ ಜಗಳ ಆಡ್ತಾರ ನಮ್ಮಲ್ಲಿ. ಅಲ್ಲಿ ತಿಂಡಿ ಅನ್ನೋದು ಕೆಟ್ಟ ಅಸಭ್ಯ ಶಬ್ದ. ನವೇ ಅಂತೀವಲ್ಲ ನಾವು, ನೀವು ನವೇ ಅಂತಿಲ್ಲ, ಅದಕ್ಕೆ ನಾವು ತಿಂಡಿ ಅಂತೀವಿ. ತಿಂಡಿ ಮತ್ತು ಕೊಳಲು ಮತ್ತು ತಬಲಾ ಬಾರಿಸೋದು ಅಂದಾಗ ನನಗನಿಸ್ತು, ಕನ್ನಡದಲ್ಲಿ ಇನ್ನೂ ಎಷ್ಟು ಶಬ್ದಗಳು ಹುಡುಕ್ಬೇಕು ನಮ್ಮ ಹಿರಿಯ ಕವಿಗಳು ಅಂತ ನನಗನಿಸ್ತು. ಹಾಗೆ ಹೆಗಡೆ ಪಗಡೆ ಅಂದಾಗ್ಲೂ ನನಗೆ, ಇಲ್ಲಿ ಹೆಗಡೆ ಅಂತ ಯಾರಾದ್ರೂ ಇದ್ರೆ ಹೆಸರು ಇದ್ರೆ ತಪ್ಪು ತಿಳ್ಕೋಬೇಡಿ. ನಾನು ಕೇಳಿದ್ದಲ್ಲಿ, ನಾನು ಆ ಕಡೆ ಹೋಗೋದಿಲ್ಲ, ಅವ್ರ ಕಡೆ ಮಂಗಳೂರು ಜನ ನಗಲ್ಲ ಹೆಚ್ಚಾಗಿ ಅಂತ. ಒಳ್ಳೆ ಜನ ರೀ, ಕೇಳಿದಷ್ಟು ಕೊಡ್ತಾರೆ, ಸ್ಟ್ಯಾಂಡರ್ಡ್ ಹೋಟ್ಲ್ಗಳಲ್ಲಿ ಇಳಿಸ್ತಾರೆ, ನಮ್ಮ ಹಿಂದೆನೆ ಇರ್ತಾರೆ, ಅತ್ಯಂತ ಸ್ಫುರದ್ರೂಪಿಗಳು. ಅವ್ರು ಮುಂದೆ ಹೋಗ್ತಾರೆ, ನಾವು ಅವ್ರ ಜವಾನ್ರೇನೋ ಅಂತ ಅನಿಸ್ತಿರ್ತೀವಿ. ಅಷ್ಟು ಕಟ್ಮಸ್ತಾಗಿ ನೀಟಾಗಿ ಮೀಸೆ ಗೀಸೆ ಬಿಟ್ಟು ದೇವತೆಗಳ ತರ ಕಾಣ್ತಿರ್ತಾರೆ. ತುಂಬಾ ಚೆಲವರು. ಈ ಸಮುದ್ರ ದಂಡೆ ಕಡೆ ಇರೋ ಜನ ಬಹಳ ಚೆಲುವು. ಯಾಕಂದ್ರೆ ಬೆವರು ಜಾಸ್ತಿ ಹೋಗಿ ಕೆಂಪಗಾಗ್ತಾರ ಅವ್ರು. ನಮ್ಮ ಕಡೆ ಸೂರ್ಯ ಯಾಕೆ ನಮ್ಮ ಮೇಲೆ ಅಷ್ಟು ಇಟ್ಟೋ ಏನೋ, ಬೆಳಗಿರೋರು ಕರ್ಗಾಗ್ತೀವಿ ಇಲ್ಲಿ ನಾವು. ಅಲ್ಲಿ ಬೆವರೋದ್ರಿಂದ ಅವರು ಏನು ತುಂಬಾ ನೀಟಾಗಿರ್ತಾರೆ. ಎಷ್ಟೋ ಸಾರಿ ಬಾಡಿ ಗಾರ್ಡ್ ನೇಮಿಸಿರ್ತಾರೆ ನಮ್ಗೆ. ಯಾವ್ದಾದ್ರು ಮಂಗಳೂರು ಕಾರ್ಯಕ್ರಮಕ್ಕೆ ಹೋದಾಗ ಬೌನ್ಸರ್ಸ್ ಅಂತೀವಲ್ಲ, ಅವರು ಕೂಡ ವೈಟ್ ಅಂಡ್ ಇಟ್ಕೊಂಡು ಅವ್ರ ಆ ಕಡೆ ಇವ್ರ ಈ ಕಡೆ ಹೋಗ್ತಿದ್ರೆ, ಬಾಳೆ ಮಂಟಪದ ಮಧ್ಯೆ ಒನಕೆ ಹೋದಾಗ ನಾವು ಹೋಗ್ತಿರ್ತೀವಿ. ಬಾಳೆ ದಿಂಡುಗಳು, ಅವರು ಒನಕೆ ಮಧ್ಯೆ. ಒನಕೆಗೆ ಯಾಕೆ ಇಷ್ಟು ಮೆರವಣಿಗೆ ಅಂದಿರ್ಬೇಕು ಜನ, ಅಂತ ಪರಿಸ್ಥಿತಿ ನಮ್ದು. ಆದ್ರೆ ನಗಲ್ಲ, ಸುಮ್ಮನೆ ವಿನಯ. ಏನ್ ಸರ್ ನಗ್ತಾ ಇಲ್ಲ? ನಿಮ್ಮ ಮಾತಿಗೆ ನಗುವುದ? ನಿಮ್ಮ ಮಾತಿಗೆ ನಗಬಾರ್ದು. ನಗ್ಬೇಕು ಸರ್, ನಗ್ಬೇಕು. ನಮ್ಮಲ್ಲಿ ಉರುಳಾಡ್ ನಗ್ತಾರೆ, ನೀವೇನ್ರಪ್ಪ ಇದು? ನಗೋದಿಲ್ಲ ಸರ್, ಏನು ನಗೋದಿಲ್ಲ. ನಾನು ಆಳ್ವ ಅವ್ರನ್ನ ಕೇಳಿದೆ, ಮೋಹನ್ ಅವ್ರು, ಏನು ಸರ್ ಯಾಕೆ ಯಾರು ನಗ್ತಾ ಇಲ್ಲ? ನಮ್ಮ ಜನ ಹಾಗೆಲ್ಲ ನಗಾಡೋದಿಲ್ಲ. ಯಾಕೆ ಸರ್, ನೀವು ನಮ್ಮ ಮಾನ್ಯ ಅತಿಥಿ, ನಿಮ್ಮ ಮಾತಿಗೆ ನಗುವುದಾ? ನಗ್ರೆ ಅಗೌರವ ಅಂತ ಭಾವಿಸೋ ಜನ ಇದ್ರು. ಈಗ ಸ್ವಲ್ಪ ಭುವನೇಶ್ವರ ಹೆಗಡೆ ಅಂತವರೆಲ್ಲ ಕಾರ್ಯಕ್ರಮ ಅಭ್ಯಾಸ ಮಾಡಿಸಿ ಸರಿಯಾಗಿದೆ ಅನ್ನಿ. ಆದ್ರೆ ನಗದೆ ಇದ್ರೆ ನಮಗೆ ಏನೂ ಇಲ್ಲ. ಅಂತಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಸಿರಿಸಿಯ ಯಾವುದೋ ಒಂದು ಭಾಗದ ಹಳ್ಳಿ ಮನೆಗೆ ನಾನು ಹೋಗಿದ್ದೆ, ಹೆಗಡೆಯವರು ಅಂತ. ನಾನು ಹೋಗೋ ಟೈಮ್ಗೆ ಅವ್ರ ಪಾಪ ಸ್ನಾನಕ್ಕೆ ಇಳಿದು ಬಿಟ್ಟಿದ್ರು. ಹೋಗಿ ಹೆಗಡೆಯವ್ರು ಇದ್ದಾರಾ ಅಂತ ಕೇಳ, ಬನ್ನಿ ಕೂತ್ಕೊಳ್ಳಿ ಅಂತ ಒಬ್ಬ ಹೆಣ್ಮಗಳು ಅಂತ. ಏನ್ ನೆಲ ಶುಭ್ರವಾಗಿತ್ರಿ, ತುಂಬಾ ಶುಭ್ರವಾಗಿರ್ತಕ್ಕಂಥ ನೆಲ, ಎಲ್ಲೆಲ್ಲೂ ಒಂದು ಕಸ ಕಡ್ಡಿ ಇಲ್ಲ. ಹೆಗಡೆಯವ್ರು ಒಳಗಡೆನೇ ಕೂಯಿರು, ಪ್ರಾಣೇಶ್ ನಾನು ಮೀತಾ ಇದ್ದೀನಿ, ಸ್ವಲ್ಪ ಕೂತ್ಕೊಳ್ಳಿ ಬಂದೆ ಅಂತ. ಆಯ್ತು ಸರ್ ಅಂತ ಕೂತೆ. ಎಲ್ಲೆಲ್ಲೂ ಕಸ ಕಡ್ಡಿ ಇಲ್ಲ. ನಾನು ಬಾಯಿಲಿ ಚಾಕ್ಲೇಟ್ ಹಾಕೊಂಡು ಇದನ್ನ ಅಲ್ಲೇ ಎಸೆದೆ. ಅಯ್ಯೋ ತಪ್ಪ, ಎಸಿಬಾರ್ದಾಗಿತ್ತು. ಮತ್ತೆ ತೆಗೆ ಜೇಬಲ್ಲಿ ಹಾಕೊಂಡೆ. ಒಂದೇ ಒಂದು ಧೂಳಿಲ್ಲ. ಕಾಲು ನೋಡ್ಕೊಂಡೆ, ಚಪ್ಪಲಿ ಕರೆಕ್ಟ್ ಟೈಮ್ ಬಿಡ್ತಾರೆ, ಏನು ಮನೆ ನೀಟ್ ಇಟ್ಟಿರ್ತಾರೆ, ನೋಡ್ಬೇಕು ನಾವು. ಸರಿ ಕೂತೆ ಸರ್. ಯಾರೋ ಒಬ್ಬ ಹೆಣ್ಮಗಳು ಮಗುನ ಎತ್ಕೊಂಡ್ ಬಂದಿ. ಹೆಗಡೆಯವ್ರು ಉಂಟಾ ಅಂತ ನನ್ನೇ ಕೇಳಿದ್ರು. ನಾನು ಅವ್ರಿಗೆ ಕಾಯ್ತಾ ಇದ್ದೀನಮ್ಮ, ಕೂತ್ಕೋ ಅಂದ್. ಅಮ್ಮ ಕೂತ್ಕೊಂಡ್ಳು. ಅವಳ ಮಗು ಆಡ್ತಾ ಅಲ್ಲಿ ಲ್ಯಾಟ್ರಿನ್ ಮಾಡಿಬಿಡ್ತು, ಟೈಲೆಟ್ ಮಾಡಿ. ಶುಭ್ರ ಸ್ಫಟಿಕದಂತ ಮನೆಯಲ್ಲಿ ಆ ಮಗು ಟೈಲೆಟ್ ಮಾಡಿಬಿಡ್ತ್ರಿ. ಅಮ್ಮ ತಲೆ ಕೆಟ್ಟೋಯ್ತು ನನಗೆ. ಎಂತ ಹೆಣ್ಮಗಳೀಕೆ. ಅವ್ರ ಆಳು ಒಳಗಡೆಯಿಂದ ಬಂದ ನೋಡ್ರಿ, ಎಂತದ ಮಾರಾಯ್ತಿ ಇದು.
ಮಗುವನ್ನ ಇಲ್ಲಿ ಈಸಿ ಕೂಡಿಸುದ, ಹೆಗಡೆಯವ್ರು ಕಂಡ್ರೆ ಬಾಯಿ ಹಾಕ್ತಾರೆ. ನನಗೆ ದೊಂಗ ಬಡ್ದ್ಬಿಟ್ಟೆ ನಾನು. ಏನಪ್ಪ ಇದು, ಎಂತ ಮಾತಾಡ್ತಾನೆ ಬಡಿ ಮಗ. ಅಲ್ಲಿ ಬಾಯಿ ಹಾಕ್ತಾನೆ ಅಂದ್ರೆ ಬೊಯ್ತಾರೆ ಅಂತ ಅರ್ಥ ಅಂತಾರೆ. ಊಹಿಸಕ್ಕೂ ಸಾಧ್ಯ ಇಲ್ಲ ಇಂಥ ಶಬ್ದ. ಈಗ ನಮ್ಮಪ್ಪ ಬಾಯಿ ಹಾಕ್ತಾನೆ, ನಮ್ಮಮ್ಮ ಬಾಯಿ ಹಾಕ್ತಾನೆ ಅಂದ್ರೆ ಗತಿ ಏನು ಅಂತ ನಮ್ಮ ಕಡೆ ಇದನ್ನು ಬಳಸಿದರೆ ನಾವು. ಯಾಕೆ ದೇಶ ತಿರುಗು ಕೋಶ ಓದು ಅಂತಾರೆ ಅಂದ್ರೆ ಇದೇ ಕಾರಣಕ್ಕಂತ ನನಗೆ ಅವಾಗ ಅರ್ಥ ಆಯ್ತು ಸ್ನೇಹಿತರೆ. ದೇಶ ತಿರುಗಬೇಕು, ಕೋಶ ಓದಬೇಕು. ಅದಕ್ಕೆ ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಟೂರ್ ಹೋಗಿ ನೀವು. ಇವು ಬಸ್ಗಳು ಮಾಡ್ತಾರಲ್ಲ, ಯಾರವು ಟ್ರಾವೆಲ್ಸ್ ಅಂತ, ಆ ಬಸ್ಗಳಲ್ಲಿ ಹೋಗ್ಬಾರ್ದು. ಶಿವರಾಮ್ ಕಾರಂತ ಇರ್ತಾರೆ, ಹೆಗಲಿಗೆ ಬಗಲಿಗೆ ಒಂದು ಚೀಲ ಹಾಕೊಂಡು ಹೋಗ್ಬೇಕು. ಶಿವರಾಮ್ ಕಾರಂತರು ನಮ್ಮ ಗಂಗಾವತಿ ಹತ್ರ ಆನೆಗುಂದಿ ಅಂತಿದೆ, ನೀವೆಲ್ಲ ಬಂದಿರ್ತೀರ, ಪಂಪಾಸರೋವರ ಅಂಜನಾದ್ರಿ ಬೆಟ್ಟ, ಅವುಗಳನ್ನೆಲ್ಲ ಚಪ್ಪಲಿ ಧೋತ್ರ ಜುಬ್ಬು ಹಾಕೊಂಡು ಬಗಲಲ್ಲಿ ಒಂದು ಹಸಿಬೆ ಚೀಲ ಹಾಕೊಂಡು ನಡೆದಾಡ್ತಾ ನೋಡಿದಾರೆ. ಹರಗೋಲಲ್ಲಿ, ನಮ್ಮಲ್ಲಿ ಹರಗೋಲ್ ಅಂತ ಇರ್ತದೆ. ಹಂಪಿಗೆ ಕೇವಲ 9 ಕಿಲೋಮೀಟರ್, 9 ಕಿಲೋಮೀಟರ್ಸು. ರೋಡಿಂದ ಹೋದ್ರೆ 35 ಕಿಲೋಮೀಟರ್ ಹೊಸಪೇಟೆ ಮೇಲೆ. ಬೋಟಲ್ಲಿ ಹೋದ್ರೆ ಬರೀ 9 ಕಿಲೋಮೀಟ್ರು. ವಿಜಯ ವಿಠಲ ದೇವಸ್ಥಾನ ಮುಂದೆನೇ ಇಳಿತೀವಿ ಅಂತ ಬೋಟಲ್ಲಿ ಅವ್ರು ಬಂದಿದ್ದಾರೆ. ನಮ್ಗೆ ಅವಾಗಿನ್ನೂ ತಿಳುವಳಿಕೆ ಇಲ್ಲ, ತೀರಾ ಚಿಕ್ಕವ್ರು. ಹಾಗೆ ಅಡ್ಡಾಡ್ಬೇಕು. ಅದಕ್ಕೆ ಅವ್ರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರಿತಿದ್ರು ಕಾರಂತರನ್ನ. ನಾವಿವತ್ತು ಸೇಫ್ ಜರ್ನಿ, ಟ್ರಾವೆಲರ್ ಸೀಟ್ ಬುಕ್ ಮಾಡೋದು, ವಿಂಡೋ ಸೀಟ್ ಕೊಡಿ, ಅದನ್ನು ಹೆಂಡ್ತಿ ಹಿಡ್ಕೊಂಡ್ಬಿಡ್ತಾಳೆ. ವಿಂಡೋ ಸೀಟ್ ಅವಳ ಪಾಲಿಗೆ. ಇವನು ಕಾಣಬಾರ್ದು ಅಂತ ಅವಳು ವಿಂಡೋ ಸೀಟ್ ಹಿಡ್ಕೊಳ್ಳೋದು. ಯಾಕೆಂದ್ರೆ ಇವನು ಪಕ್ಕದಲ್ಲಿರೋ ಇವ್ನು ನೋಡಬಾರ್ದು, ಹೊರಗಡೆ ನೋಡಬೇಕು ಅಂತ ಅವಳು ವಿಂಡೋ ಸೀಟ್ ಹಿಡಿದಿರ್ತಾಳೆ ಅಂತ ಯಾರೋ ಹೇಳಿದ್ರು. ಇದನ್ನು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಹೊರಗಡೆ ನೋಡ್ತಾ ಕೊಡ್ತೀವಿ. ಮೊದಲು 1-2 ದಿನ ಓಡಾಡಿ ಎಲ್ಲ ನೋಡ್ತೀವ್ರಿ. 3ನೇ ದಿವಸದಿಂದ ಏನಾದರೂ ಬಂತು ಅಂದರೆ ಧರ್ಮಸ್ಥಳ, ಮಂಜುನಾಥ ದೇವಸ್ಥಾನ, ಕೆಳಗಿಳಿರಿ, ಆಯ್ತಪ್ಪ ಇಲ್ಲಿಂದಲೇ ನಡಿ. 2 ದಿನ ನಮ್ಮ ಉತ್ಸಾಹ, ಸ್ಟೆಮಿನಾನೇ ಇಲ್ಲ. ಎಲ್ಲ ಬಸ್ಸಲ್ಲಿ ಕೂತೆ ಅವ್ರು ಹೋಗಿರೋ ಹೋಟ್ಲಿಗೆ ಹೋಗಿಳಿಯೋದು, ಅವ್ರು ಹೇಳಿದ ರೂಮ್ನಲ್ಲೇ ಇರೋದು, ಅವ್ರು ತಂದದ್ದನ್ನೇ ತಿನ್ನೋದು. ಇದು ಪ್ರಯಾಣ ಅಲ್ಲ ಅಂತಾರೆ ಬಲ್ಲವರು. ನಾವಾಗೆ ಹೋಗಿ ಅಲ್ಲಿನ ಕಷ್ಟಗಳನ್ನ ಎದುರಿಸಿದಾಗ ಏನು ಉಂಟಾಗ್ತದೆ, ಅಲ್ಲಿನ ಹಾಸ್ಯ ಪ್ರಸಂಗಗಳಿರ್ಬೋದು, ಅಲ್ಲಿನ ಸಂಸ್ಕೃತಿ ಇರ್ಬೋದು, ಅದಕ್ಕೆ ಡೈರೆಕ್ಟಾಗಿ ಹೋಗೋದನ್ನು ಕಲಿಬೇಕು. ನೀವೇ ವಯಸ್ಸಿದ್ದಾಗ. ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಜನ ಬಂದಿದ್ದೀರಾ? ಇಲ್ಲಿ ಬಂದಿರಾ? ಭಾಳ ಕಡಿಮೆ. ಈಗ ತುಂಬ ಚೆನ್ನಾಗಿದೆ. ನಾವೆಲ್ಲ ಅಲ್ಲಿ ಮೆಟ್ಲುಗಳೇ ಇರಲಾರ್ದಾಗ ಹೋದಂಥ ಜನ ನಾವು. ಹಗ್ಗ ಒಬ್ಬ ಮೇಲೆ ಕಷ್ಟಪಟ್ಟು ಕೋತಿ ಥರ ಹತ್ತಿ ಆಮೇಲೆ ಹಗ್ಗ ಬಿಡೋದು, ಆ ಹಗ್ಗ ಹಿಡ್ಕೊಂಡು ನಾವು ಮೇಲೆ ಹತ್ತೋದು, ಈ ಥರ ಹೋದವ್ರು ನಾವು. ಈಗ ಮೆಟ್ಲಾಗಿದೆ, ಮೋದಿಯವರು ಬರ್ತಾರೆ ಅಂತ ತೀರಾ ಅದನ್ನು ಡೆವಲಪ್ ಮಾಡಿದ್ದಾರೆ. 1000 ಜನ ಸೇರ್ತಾರೆ. ಬನ್ನಿ, ಅದ್ಭುತವಾಗಿದೆ ಈಗ ನೋಡೋವಂಥಕ್ಕೆ. ಅಲ್ಲಿ ಮೇಲಿನಿಂದ ಸೂರ್ಯನ ಆಂಜನೇಯ ಹಿಡಿಯೋಕ್ಕೆ ಹೋದದ್ದು ಅದೇ ಅಂಜನಾದ್ರಿ ಬೆಟ್ಟದಿಂದ. ಅಂಜನಾದ್ರಿ ತಾಯಿಯ ಮೂರ್ತಿ ಇದೆ. ಇವತ್ತು ಅದೊಂದು ದೊಡ್ಡ ಸ್ಥಳ ಆಗಿದೆ. ತಿರುಪತಿಯವರು ಅದು ನಮ್ಮದು, ಅಲ್ಲಿ ನಮ್ಮಲ್ಲಿ ಹುಟ್ಟಿದಾನೆ ಆಂಜನೇಯ ಅಂತಂದರು. ಇಲ್ಲ, ನಮ್ಮ ಕಡೆ ಬಂದು ಸ್ವಲ್ಪ ಜನರನ್ನ, ಕೋತಿಗಳನ್ನ ನೋಡಿ ಸರ್ ನಿಮಗೆ ಇಲ್ಲೇ ಅಂತ ಖಾತ್ರಿ ಆಗುತ್ತೆ ಅಂತ ನಾವು ಹೋರಾಟ ಮಾಡಿದ್ವಿ. ನೋಡಿದ್ರು, ಹೌದು ಎದುರು ಇರ್ಬೋದು ಅಂದ್ಕೊಂಡು ಅವ್ರು ಸುಮ್ಮನೆ ಆಗಿಬಿಟ್ರು ಅಂತ ನನಗೆ ಅನ್ನಿಸ್ತದೆ. ಹಾಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಸ್ನೇಹಿತರೆ. ಹೆಂಡ್ತಿ ಗಂಡ ಸ್ವಲ್ಪ ವಯಸ್ಸಾದ್ಮೇಲೆ, ರಿಟೈರ್ಡ್ ಆದಮೇಲೆ ನಮಗೆ ಪಾಪ ಕೈಕಾಲು ಗಟ್ಟಿ ಇರೋವರೆಗೂ ಅವ್ನು ಹೊರಗಡೆ ಹೋಗ್ತಿದ್ದೀನಿ, ಏನಾದರೂ ತರಲಾ ಅಂತ ಕೇಳ್ತಾನೆ. ಇವಳು ಏನೇನೋ ಕೊತ್ತಂಬರಿ ಸೊಪ್ಪು, ಹೂವು ಏನೇನೋ ಹೇಳ್ತಾಳೆ, ತರ್ತಾನೆ. ಅದೇ ಹೆಂಡ್ತಿ ಹೊರಗಡೆ ಹೋದಾಗ ಪಾಪ ಗಂಡನ ಕೇಳಿದೆ. ಎಷ್ಟು ದಿವಸ ನನಗೆ ಕೇಳಿದ್ದಾನೆ ಇವನು, ನಾನು ಈಗ ಇವನು ಕೇಳ್ಬೇಕಂತೇಳಿ ಹೊರಗಡೆ ಹೋಗ್ತಾ ಇದ್ದೀನಿ, ಏನಾದರೂ ತರಲಾ ಅಂದ್ಲು ಗಂಡನಿಗೆ. ಅವನಂದ, ಅಷ್ಟೇ ಸಾಕು. ಅರ್ಥ ಬಾ, ಏನು ಅನುಭವಿಕ್ರಿ. ಅದಕ್ಕೆ ಈ ಡಿಸೆಂಬರ್ 25 ಕಾರ್ಯಕ್ರಮ ಯಾಕೆ ಸೂಕ್ಷ್ಮಗ್ರಾಹಿಗಳ ಹಾಸ್ಯ ಸಂಜೆ ಅಂದರೆ ಇದಕ್ಕೇನೆ. ಹೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊತೀರಿ, ಹೌದಾ? ಕವಿ, ನೀ ಬರದ ಯಾಕೆ ಸಾಯ್ತಿ? ನಮ್ಮ ಕಡೆ ಕವನಗಳು, ಕವಿ ನೀ ಬರದ ಯಾಕೆ ಸಾಯ್ತಿ, ಆಮೇಲೆ ಓದ್ರಿ ಅಂತ ನಮ್ಮನ್ನ ಯಾಕೆ ಸಾಯಂತಿ. ನೋಡಿ, 2 ಲೈನ್ನಲ್ಲಿ ಕವಿ ವಿಮರ್ಶೆ. ಇನ್ನೊಂದು, ಮೇಷ್ಟ್ರಿಗೆ ಒಬ್ಬ ನಮ್ಮ ತಿಮ್ಮ ನಮಸ್ಕಾರ ಮಾಡ್ತಿರ್ಲಿಲ್ಲವಂತೆ ವಿದ್ಯಾರ್ಥಿ ದಿಶೆಯಲ್ಲಿ. ದೊಡ್ಡವನು ಆದಮೇಲೆ ಇದ್ದಕ್ಕಿದ್ದಾಗ ಮೇಷ್ಟ್ರನ್ನ ಕಂಡು ರಸ್ತೆಲೇ ಕಾಲು ಮುಗಿದಂತೆ. ಏನೋ ತಿಮ್ಮ, ಸ್ಟೂಡೆಂಟ್ ಆಗಿದ್ದಾಗ ಎಷ್ಟು ಕಿರಿಕಿರಿ ಮಾಡ್ತಿದ್ದೆಪ್ಪ ನನಗೆ, ಇವತ್ತು ಹೇಗೆ ಮಾಡ್ತಿದ್ಯಾ ನೀನು? ನಾನು ಕಲಿಸಿದ್ದು ಸಾರ್ಥಕ ಆಯ್ತು ಕಣಪ್ಪ ಅಂತ. ಅದಕ್ಕೆ ಅವನಂತ, ಸರ್ ನೀವು ಅವಾಗ ಕಲಿಸಿದ್ದು ನನಗೆ ಈಗ ಅರ್ಥ ಆಗಕತ್ತೈತ್ರಿ, ಅದಕ್ಕೆ ನಾನು ಈಗ ನಮಸ್ಕಾರ ಮಾಡಕತ್ತೀನಿ. ಅಂದರೆ ಹಾಸ್ಯ ಹೆಂಗೆ ಟ್ವಿಸ್ಟ್ ತಗತ್ತದೆ ಅನ್ನೋದು ಗೊತ್ತಾಗಲ್ಲ ಸ್ನೇಹಿತರೆ. ಅದಕ್ಕೆ ಹಾಸ್ಯಕ್ಕೆ ಯಾಕೆ ಹಾಗೆ ನೋಡಿದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಕೊರೋನಾಗೆ ಭಯಪಟ್ಟರೋ ಏನೋ, ಕೊರೋನಾ ಇದ್ರೂ ಚಿಂತೆಲ್ಲ, ಮಾಸ್ಕ್ ಹಾಕ್ಕೊಂಡು ಹೋಗೋಣ ಅಂತೇನು ಬಂದಿದಾರಲ್ಲ ನಿಜವಾದ ಧೈರ್ಯಶಾಲಿಗಳು ಇವರು. ಇನ್ನೂ ಇಲ್ಲವೇ ಇಲ್ಲ, ಬಂದೇ ಇಲ್ಲ. ಅದು ಪ್ರಿಕಾಷನರಿ ಒಳ್ಳೇದೇ, ಆದರೂ ಕೆಲವು ಜನ ಶುರು ಮಾಡಿಬಿಟ್ರು, ಅಯ್ಯೋ ಬೆಂಗಳೂರಿಗೂ ಬಂತಂತೆ ಕರೋನಾ,
ಯಾವುದೋ ಹೊಸ ಬ್ಯೂಟಿ ಪಾರ್ಲರ್ ಸೋಪು ಬಟ್ಟೆನೋ ಬಂದಂಗೆ ಶುರು ಮಾಡಿಬಿಟ್ರಿ ಊರು ಜನ. ಇನ್ನು ಈ ಊರಲ್ಲಿ ಸ್ಯಾಟರ್ಡೆ ಸಂಡೇ ಅಡ್ಡಾಡೋರು ಬರೀ ನಮ್ಮ ಉತ್ತರ ಕರ್ನಾಟಕದವ್ರು ಇರ್ತಾರೆ ನೋಡಿರ್ಬೇಕಾದ್ರೆ. ಬೆಂಗಳೂರು ಎಲ್ಲ ಕರೋನಾ ಬಂದಿದೆ ಅಂತ ಆ ಕಡೆ ಜನ ಎಲ್ಲ ಬರ್ತಾ ಇದ್ದಾರಂತೆ. ಈ ಕಡೆಯವ್ರಲ್ಲಿ ಆ ಕಡೆ ಬಂದ್ರೆ ನಾವು ಗಾಬರಿ ಆಗೋದಕ್ಕತ್ತಿದ್ವಿ. ಅವಾಗ ಬೆಂಗಳೂರಾಗಿರೋರಿಗೆ ಬರಬಾಡ್ರಿ ಅಲ್ಲೇ ಇರ್ರಿ ಅಂತ ನಾವು ಪತ್ರ ಬರೀತಿದ್ವಿ. ಹಾಗಾಗಿತ್ತು. ಹಾಗೆ ಪುಸ್ತಕ ಬಿಡುಗಡೆ ಆಯಿತು ಅಂತ ನೋಡಿ. ಇವರೆಲ್ಲ ಪುಸ್ತಕಗಳು ಬಿಡುಗಡೆ ಆಗ್ತವೆ. ಡುಂಡಿರಾಜರು, ನಮ್ಮ ಭುವನೇಶ್ವರಿ ಹೆಗಡೆ ಅವರು ಎಲ್ಲರೂ ಪುಸ್ತಕ ಬಿಡುಗಡೆ ಆಗ್ತಾವೆ. ಪುಸ್ತಕ ಬಿಡುಗಡೆ ಆಯ್ತಂತೆ ಅಂತ ನಮ್ಮ ಕಡೆ ಹೇಳಿ ನಮ್ಮೂರಾಗ ಒಬ್ಬ ಏನಿದ್ದ ಗೊತ್ತಾ, ಪುಸ್ತಕ ಬಿಡುಗಡೆ ಆಗ್ತದೆ ಅಂದ್ರೆ ಇಷ್ಟು ದಿವಸ ಅದು ಜೈಲ್ನಾಗ ಇತ್ತನ್ರಿ ಅಂದ. ಅಲ್ವಾ ಡುಂಡಿರಾಜ್, ಕರೆಕ್ಟ್ ಅಲ್ವಾ? ಪುಸ್ತಕ ಬಿಡುಗಡೆ ಆಯ್ತು ಅಂದ್ರೆ ಎಷ್ಟು ದಿವಸ ಜೈಲ್ನಾಗ ಇತ್ತೇನು? ಸಹಜವಾಗಿ ಇದಕ್ಕೇನು ಉತ್ತರ ಕೊಡ್ತೀರಾ? ಅಂದ್ರೆ ಸಿಂಗಲ್ ಲೈನರ್ ಹಾಸ್ಯಗಳನ್ನು ಕೂಡ ಹೇಗೆ ಬರೀತಾರೆ ಜನ ಮತ್ತು ಕವಿಗಳು ಅಂದ್ರೆ ಇವಾಗ ಅದ್ರ ಬಗ್ಗೆ ಮಾತ್ರ ಅದ್ಭುತವಾಗಿ ಜನ ರಿಯಾಕ್ಟ್ ಮಾಡ್ತಾರೆ. ಉದ್ದುದ್ದ ಹಾಸ್ಯ ಈಗ ಯಾರು ಕೇಳ್ತಿಲ್ಲ. ಅದಕ್ಕೋಸ್ಕರ ವಕ್ರ ತುಂಡು ಹೋಗ್ತೀನಿ, ನೀವೆಲ್ಲ ಓದ್ತಿರ್ತೀವಿ. ಹಾಗೆ ನಾನು ಕೆಲವು ವಕ್ರ ತುಂಡು ಹೋಗ್ತೀನಿ. ಇವನ್ನ ನಾವು ಪಬ್ಲಿಕ್ ಅಣ್ಣಮದಲ್ಲಿ ಹೇಳೋಕ್ಕಾಗಲ್ಲ. ಇದು HN ಕಲಾಕ್ಷೇತ್ರ ಡಿಸೆಂಬರ್ 25 ಮಾತ್ರ ಹೇಳೋ ಸಿಲೆಬಸ್ ರೀ ಇದು. ಬೇರೆ ಕಡೆ ಗಿಟ್ಟಲ್ಲ, ಒಬ್ಬನು ಉಳಿಯಲ್ಲ ಹಿಂಗಾದ್ರೆ. ಆಮೇಲೆ ಇವನು ಸಾರ್ ನಿಮ್ಗೆ ದುಡ್ಡಲ್ಲಿ ಅರ್ಧ ವಾಪಸ್ ಕೊಡಿ ಸರ್, ಯಾರು ನಗಲಿಲ್ಲ ಅಂತ ಹಿಂದೆ ನಿಂತು ಬಿಟ್ಟಿರ್ತಾನೆ ಆರ್ಗನೈಸರ್. ನಮಗೆ ನೋಡಿ ಎಷ್ಟು ಅದ್ಭುತವಾಗಿದೆ. ಖಾಲಿ ಟ್ರೈನಿನಲ್ಲಿ ಬಾಗಿಲ ಬಳಿ ನಿಲ್ಲುವ, ಆದರೆ ನೂಕು ನುಗ್ಗಲಿರುವಾಗ ಸೀಟಿಗೆ ಹೊಡೆದಾಡುವ ವ್ಯಕ್ತಿ ನಿಮಗೆ ಕಂಡು ಬಂದರೆ ಅರ್ಥ ಆಯ್ತಾ? ಟ್ರೈನ್ ಖಾಲಿ ಇದ್ದಾಗ ಬಾಗಿಲ್ದಾಗ ನಿಂದಿರ್ತಾರೆ. ಫುಲ್ ಇತ್ತು ಅಂದ್ರೆ ಓಡಾಡಿ ಸೀಟ್ ಹುಡುಕ್ತಾರೆ. ಹಿಂಗೆ ಮಾಡಿದ್ರು ಅಂದ್ರೆ ಅನುಮಾನವೇ ಇಲ್ಲ, ಅವರು ಇಂಡಿಯನ್ಸ್. ಹಾಗೆ ಸಮಾಜದಲ್ಲಿ ವೇಶ್ಯರು ಇರಬೇಕು, ಡಾಕ್ಟರ್ಗಳು ಇರಬೇಕು. ಅವರಿದ್ದಾರೆ ಎಂದ ಮಾತ್ರಕ್ಕೆ ಅವರ ಬಳಿ ಹೋಗಲೇಬೇಕೆಂದೇನಿಲ್ಲ. ಹಾಗೆ ಮೌನವಾಗಿದ್ದಾರೆ, ತುಂಬ ಮಾತಾಡ್ತಿಲ್ಲ ಅವರು. ಮೌನ ಅಂದರೆ ಏನಂದರೆ ಅದು ನಿಮ್ಮ ಮೊಬೈಲಿನ 0 ಬ್ಯಾಲೆನ್ಸ್ ಸಂಕೇತ. ಮೈಗಳ್ಳತನವೆನ್ನುವುದು ಎಲ್ಲ ಕೆಟ್ಟ ಗುಣಗಳ ತಾಯಿ. ಸೋಮಾರಿತನ ಅನ್ನೋದು ಎಲ್ಲ ಕೆಟ್ಟ ಗುಣಗಳ ತಾಯಿ. ಆದರೇನು ಮಾಡುವುದು? ತಾಯಿಯನ್ನು ಗೌರವಿಸಲೇಬೇಕಲ್ಲವೇ? ಓ ದೇವರೇ, ನೀನು ನನ್ನನ್ನು ಡಿಸ್ಮಿಸ್ ಮಾಡಲು ಸಾಧ್ಯವೇ ಇಲ್ಲ. ಓ ದೇವರೇ, ನೀನು ನನ್ನನ್ನು ಡಿಸ್ಮಿಸ್ ಮಾಡಲು ಸಾಧ್ಯವಿಲ್ಲ, ನಾನೇ ರಾಜೀನಾಮೆ ಕೊಡುತ್ತೇನೆ ಎಂದು ದೇವರಿಗೆ ಸವಾಲು ಹಾಕುವುದಕ್ಕೇನೆ ಆತ್ಮಹತ್ಯೆ ಎಂದು ಕರೆಯುತ್ತಾರೆ. ಯೋಚನೆ ಮಾಡೋ ಕೂಡ ಹಚ್ಚುವಂಥ ಸಾಹಿತ್ಯ ಏನು ಅರ್ಥ ಮಾಡ್ಕೋತೀರಿ ಅದನ್ನು ನಾವು ಕ್ಲಾಸ್ ಆಡಿಯನ್ಸ್ ಅಂತ ಕರಿತೀವಿ. ಅಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡ್ಬರ್ತೀವಿ. ಇಲ್ಲಿ ಉಳಿದೆಲ್ಲ ಬೇರೆ ಕಡೆ ನಮ್ಗೆ ಅಭ್ಯಾಸ ಬಲ್ಲ. ಹಾಗೆ ಗಂಡನನ್ನು ಕುಟುಂಬದ ತಲೆ ಅನ್ನಬಹುದಾದರೆ ಆ ತಲೆಯನ್ನು ಹೇಗೆ ಬೇಕೋ ಹಾಗೆ ತಿರುಗಿಸುವ ಕುತ್ತಿಗೆಯನ್ನು ಹೆಂಡತಿ ಎನ್ನಬೇಕಾಗುತ್ತದೆ. ಹೌದಾ? ಯಾರ್ಯಾರು ನಗ್ತಿರೋರಿಗೆ ಕರೆಕ್ಟ್ ಅರ್ಥ ಆಗ್ತದೆ, ಮತ್ತು ಅದು ನೀವೇ ಅಂತ ಕೂಡ ನಮಗೆ ಅರ್ಥ ಆಗ್ತದೆ. ಎಲ್ಲ ದಿನ ಒಂದೇ ಆಗಿರುವುದಿಲ್ಲ. ಇಂದು ನೀವು ಪಾರಿವಾಳವಾಗಿದ್ದರೆ ಎಲ್ಲ ದಿನಗಳು ಒಂದೇ ಆಗಿರುವುದಿಲ್ಲ. ಇಂದು ನೀವು ಪಾರಿವಾಳವಾಗಿದ್ದರೆ ನಾಳೆ ಪ್ರತಿಮೆಯಾಗಬಹುದು. ಒಂದು ಸ್ವಲ್ಪ ಯೋಚನೆ ಮಾಡಲಾಗಿದೆ ಅಷ್ಟೆ. ಮಲಗುವಾಗ ನಿಮ್ಮ ಯಾವ ತೊಂದರೆಗಳನ್ನು ಹಾಸಿಗೆ ತೆಗೆದುಕೊಂಡು ಹೋಗಬೇಡಿ ಎನ್ನುತ್ತದೆ ಒಂದು ಉಪದೇಶ. ಮಲಗುವಾಗ ಯಾವ ತೊಂದರೆಯನ್ನು ಹಾಸಿಗೆಗೆ ತೆಗೆದುಕೊಂಡು ಹೋಗಬೇಡಿ ಎನ್ನುತ್ತದೆ ಒಂದು ಉಪದೇಶ. ಆದರೆ ಹೆಚ್ಚಿನವರು ತಮ್ಮ ಹೆಂಡತಿ ಜೊತೆಗೇ ಮಲಗುತ್ತಾರೆ. ನಮ್ಮ ಮನೆಯವ್ರಿಗೆ ವ್ಯಾಯಾಮನೇ ಮಾಡಲ್ಲ ಅಂತಿರ್ತಾರೆ. ಕೆಲವು ಎಕ್ಸರ್ಸೈಸೇ ಮಾಡಲ್ಲ, ಬರೀ ಊಟ ಮಾಡಿ ಮಲಗ್ತಾರೆ. ಅದಕ್ಕೊಂದು ಹೇಳ್ತಾರೆ, ಊಟದ ಸಂದರ್ಭದಲ್ಲೂ ವ್ಯಾಯಾಮ ಮಾಡುವ ಆಸೆ ನಿಮಗಿದ್ದರೆ ನೂಡಲ್ಸ್ ತಿನ್ನಬಹುದು. ಹೌದಾ? ಮಾಡ್ತಿರ್ತಾರೆ, ಅದು ಒಂದು ಯೋಗನೇ. ಹಾಗೆ ನಾವು ಬೇರೆಯವರಿಗೆ ಸಹಾಯ ಮಾಡಲು ಈ ಜಗತ್ತಿಗೆ ಬಂದಿದ್ದೇವೆ ಎಂಬ ವಿಚಾರವೇನೋ ಚೆನ್ನಾಗಿದೆ. ನಾವು ಬೇರೆಯವರಿಗೆ ಸಹಾಯ ಮಾಡಬೇಕೆಂದು ಈ ಜಗತ್ತಿಗೆ ಬಂದಿದ್ದೇನೆ ಎಂಬ ವಿಚಾರ ಚೆನ್ನಾಗಿದೆ. ಆದರೆ ಆ ಬೇರೆಯವರು ಏನು ಮಾಡಲು ಬಂದಿದ್ದಾರೆ? ಹೌದಾ? ನನಗೆ ಕುಡುಕರೆಂದರೆ ಇಷ್ಟ. ಯಾಕೆಂದರೆ ಅವರು ಯಾರನ್ನೇ ತೆಗಳಲಿ ಬಹಳ ವ್ಯವಸ್ಥಿತವಾಗಿ ತೆಗಳುತ್ತಾರೆ. ನನಗೆ ಕುಡುಕರೆಂದರೆ ಇಷ್ಟ, ಏಕೆಂದರೆ ಅವರು ಯಾರನ್ನೇ ಆಗಲಿ ವ್ಯವಸ್ಥಿತವಾಗಿ ತೆಗಳುತ್ತಾರೆ, ಹಾಗೂ ಮರುದಿನ ಅದನ್ನು ಮರೆತೂ ಬಿಡುತ್ತಾರೆ. ಹಿಂದಿನ ರಾತ್ರಿ ನಮ್ಮನ್ನು ಕುಡಿದು ಬಂದು ಬೈದು ಪಕ್ಕದ ಮನೆ ಬೆಳಗ್ಗೆ, ಸಾರ್ ನಿನ್ನೆ ಬಹಳ ತೊಂದರೆ ಕೊಟ್ಟು ನಾನು ನಿಮಗೆ ಅಂತಾನೆ. ಹೌದಾ? ಹೊಗಳಿದರೆ ಹೆಣ್ಣು ಖುಷಿಗೊಳ್ಳುತ್ತಾಳೆ, ಹೊಗಳಿದರೆ ಹೆಣ್ಣು ಖುಷಿಗೊಳ್ಳುತ್ತಾಳೆ. ಹಾಗಂತ ನಿನ್ನೆ ಮೀಸೆ ಚೆನ್ನಾಗಿದೆ ಎಂದು ಹೊಗಳಬಾರದು. ಅರ್ಥ ಆಯ್ತಲ್ಲ? ಇರಲಿ ಬಿಡು, ನಿನ್ನ ಕೈಲಿ ಆಗ